ನಮಸ್ಕಾರ. ಎಷ್ಟೋ ಸತಿ ಅನ್ಕೊಂಡಿದ್ರಾ ಕೆಲವರು ಎಷ್ಟರ ಮಟ್ಟಿಗೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರುತ್ತಪ್ಪ ಅಂತ ಹೇಳಿದ್ರೆ ಒಂದ್ಸತಿ ನೋಡಿರ್ತೀರಾ, ಮೀಟ್ ಮಾಡಿರ್ತೀರಾ, ಪದೇ ಪದೇ ಅವರನ್ನೇ ನೆನ್ಸ್ಕೊತಾ ಇರ್ತೀರಾ. ಹೇಗೆ ಇಂಥ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ನಾವಾಗೋದು, ನಮ್ಮ ಅಟ್ರಾಕ್ಷನ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತಿದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ಹೇಗೆ ನಮ್ಮ ಅಟ್ರಾಕ್ಷನ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡೋದು, ನಾವು ಹೇಗೆ ಒಬ್ಬರನ್ನ ಆಕರ್ಷಿಸೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ. ನ್ಯೂರೋ ಸೈನ್ಸ್ ಅಲ್ಲಿ ಇದನ್ನ ಹೇಳ್ತಾರೆ, ಒಬ್ರಿಗೆ ನಾವು ಆಸಕ್ತಿಯನ್ನ ಮೂಡಿಸ್ಬೇಕಾದ್ರೆ ತುಂಬಾನೇ ಮಿಸ್ಟೀರಿಯಸ್ ಆಗಿರ್ಬೇಕಂತೆ. ನೋಡಿ, ಕೆಲವು ಸತಿ ಎಷ್ಟೋ ಸತಿ ನಮ್ಮ ಲೈಫಲ್ಲಿ ಎಂಥೆಂಥ ಒಳ್ಳೊಳ್ಳೆ ಆಪರ್ಚುನಿಟಿಯನ್ನ ಹೆಚ್ಚಾಗಿ ಮಾತಾಡಿ ನಾವು ಕಳ್ಕೊಂಡಿರ್ತೀವಿ. ಈಗ ನೀವು ನೋಡಿರ್ಬೋದು, ಡೈಮಂಡು ಯಾಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ಡೈಮಂಡು ತುಂಬಾ ರೇರ್ ಅಂತ ನಮ್ಗೆಲ್ರಿಗೂ ಗೊತ್ತು. ಯಾರೇ ಆಗಿರ್ಲಿ, ನೀವು ನಿಮ್ಮ ರಿಲೇಟಿವ್ಸ್ ಆಗಿರ್ಲಿ ಅಥವಾ ಯಾವುದೇ ಒಂದು ಸೆಲೆಬ್ರಿಟಿ ಆಗಿರಿ, ನೀವು ನೋಡಿ ಯಾವುದೇ ಒಂದು ಫಂಕ್ಷನಿಗಾಗಿರ್ಲಿ, ಒಂದು ಪ್ರೋಗ್ರಾಮಿಗಾಗಲಿ ಲೇಟಾಗಿ ಬರ್ತಾರೆ, ತುಂಬಾನೇ ಕಡಿಮೆ ಅಪಿಯರೆನ್ಸ್ ಅನ್ನ ಮಾಡ್ತಾರೆ, ತಕ್ಷಣ ಹೋಗ್ಬಿಡ್ತಾರೆ. ಒಂದು ಸ್ಕ್ಯಾರ್ಸಿಟಿಯನ್ನ ಕ್ರಿಯೇಟ್ ಮಾಡಿರ್ತಾರೆ, ಯಾವಾಗೋ ಎಲ್ಲೋ ಕಳ್ಕೊಂಡ್ಬಿಡ್ತೀವಿ ಅಂತ. ಎಕ್ಸಾಂಪಲ್ ನೋಡಿ, ಒಂದು ಆಫರ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಇವತ್ತು ಮಾತ್ರ ಈ ಆಫರ್, ಇನ್ನು 15 ನಿಮಿಷ ಈ ಆಫರ್ ಇರುತ್ತೆ, ಇನ್ನು 20 ಮಿನಿಟ್ಸ್ ಈ ಆಫರ್ ಇರುತ್ತೆ ಅಂತ ಹೇಳಿದ್ರೆ ತಕ್ಷಣ ನಿಮ್ಮ ಬ್ರೈನ್ ಹೇಗೆ ಎಷ್ಟರ ಮಟ್ಟಿಗೆ ಒಂದು ಇಂಪಲ್ಸಿವ್ ಸಿಗ್ನಲ್ ಕಳಿಸುತ್ತೆ ಅಂತ ಹೇಳಿದ್ರೆ ತಕ್ಷಣ ಅದು ಬೇಕೋ ಬೇಡೋ ತಗೊಂಡ್ಬಿಡ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಎಲ್ಲೋ ಒಂದು ಮಾಲಿಗೆ ಹೋಗಿರ್ತೀರಾ, ಆಫರ್ ಇದೆ ನೋಡ್ ತಕ್ಷಣ ತಗೊಂಡ್ಬಿಡ್ತೀರಾ. ಯಾಕೆ? ಅಲ್ಲಿ ಲಿಮಿಟೆಡ್ ಆಫರ್ ಅಂತ ಹಾಕಿರ್ತಾರೆ. ಯಾವುದು ತುಂಬಾನೇ ಅಬಂಡೆನ್ಸ್ ಅಲ್ಲಿ ಇರುತ್ತೆ ಅದಕ್ಕೆ ನಾವು ಬೆಲೆ ಕೊಡ್ತಾ ಹೋಗಲ್ಲ. ಹಾಗೆ ನಿಮ್ಮ ಇರುವಿಕೆನೂ ಅಷ್ಟೇ, ಯಾವಾಗ್ಲೂ ಸದಾ ಒಬ್ಬರಿಗೆ ಅವೈಲೇಬಲ್ ಇದ್ಬಿಟ್ಟು ಅವರಿಗೆ ನನ್ನ ಮೇಲೆ ಅಟ್ರಾಕ್ಷನ್ ಬರಬೇಕು ಅಂತ ಹೇಳಿದ್ರೆ ಅದು ಮುಟ್ಟಾಳ್ತನ. ಖಂಡಿತವಾಗ್ಲೂ ಅವರು ನಿಮ್ಮನ್ನ ವ್ಯಾಲ್ಯೂ ಮಾಡಲ್ಲ. ಎಷ್ಟು ನಿಮ್ಮ ವ್ಯಾಲ್ಯೂ ಅನ್ನ ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಅಷ್ಟೇ ಕಡಿಮೆ ಅವೈಲಬಿಲಿಟಿಯನ್ನ ತೋರಿಸ್ತಾ ಹೋಗಿ. ಯಾವಾಗ ನೀವು ಯಾರೇ ಕರೆದ್ರು ಹೋಗ್ಬಿಡೋದು, ಎಲ್ಲೇ ತುಂಬಾ ಕರೆದಕ್ಕಿಂತ ಮುಂಚೆ ಸಮಯಕ್ಕೆ ಹೋಗೋದು, ಅವರಿಗೋಸ್ಕರ ಎಕ್ಸೆಸಿವ್ ಆಗಿ ಕಾಯೋದಾಗಿರಬಹುದು, ಇದೆಲ್ಲವೂ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇರ್ತಕ್ಕಂಥ ಅಟ್ರಾಕ್ಷನ್ ಅನ್ನ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಹೋಗುತ್ತೆ. ಮತ್ತೆ ನಾವು ಯಾವತ್ತೂ ತಿಳ್ಕೊಳ್ಳಿ, ನೀವು ನೋಡಿ, ಇಷ್ಟೇ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಾಗಿರ್ಬೋದು ಅಥವಾ ಎಂಥದೇ ಒಂದು ದೊಡ್ಡ ಘನ ವ್ಯಕ್ತಿ ಆಗಿರ್ಬೋದು, ಸೈಲೆಂಟ್ ಆಗಿರ್ತಾರೆ, ಕ್ವೈಟ್ ಆಗಿರ್ತಾರೆ. ಎಷ್ಟೇ ಸತಿ ನಾವು ಮಾತಾಡಿ 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 ನಮ್ಮ ಬೆಲೆಯನ್ನ ನಾವು ಕಳ್ಕೊತಾ ಹೋಗ್ತೀವಿ. ಎಷ್ಟೋ ಸತಿ ನಾವು ಅಲ್ಲಿ ಇರೋರ್ಗಿಂತ ಎಲ್ಲರಿಗಿಂತ ಅತ್ಯುನ್ನತವಾಗಿರೋರು ಅಂತ ಹೇಳಿ ನಮ್ಮ ಬಗ್ಗೆ ನಾವೇ ಹೆಚ್ಚಾಗಿ ಹೇಳ್ಕೊಳ್ಳೋದು, ಅಥವಾ ಏನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ಇದು ಸಾಧನೆ ಮಾಡಿದೆ ಅಂತ ಯಾವಾಗ ಎಲ್ಲವನ್ನೂ ತೆರೆದು ಇಟ್ಬಿಡ್ತೀರೋ ಆಗ ನಮಗೆ ಅದರ ಮೇಲೆ ಆಸಕ್ತಿ ಕಡಿಮೆ ಆಗತ್ತೆ. ನೀವು ನೋಡಿ, ಯಾವ್ದೊಂದು ಬುಫೆ ಊಟಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ, ಆ ಬುಫೆಯಲ್ಲಿ ಎಲ್ಲಾ ಐಟಮ್ ಇದ್ದಾಗ ಏನ್ ತಿನ್ನಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗದೆ ಏನೋ ಒಂದು ಅಲ್ಪ ಸ್ವಲ್ಪ ತಿಂದು ಬಂದಿರ್ತೀವಿ. ಹಾಗಿದೆ ಅಲ್ವಾ ನಿಮ್ಗೆ ಎಷ್ಟೋ ಸತಿ? ಹಾಗಾಗಿ ಯಾವಾಗ ಎಲ್ಲಾವನ್ನು ನೀವು ನಿಮ್ಮ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ, ಎಲ್ಲಾ ತರ ಗುಣಗಳನ್ನ ಒಂದೇ ಮೀಟಿಂಗ್ ಅಲ್ಲಿ ಎಲ್ಲವನ್ನು ಹೇಳಿಬಿಟ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇರ್ತಕ್ಕಂತಹ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಅವ್ರಿಗೆ ಏನು ಇಂಟ್ರೆಸ್ಟೇ ಇರಲ್ಲ. ಯಾವಾಗ ಆ ಕ್ಯೂರಿಯಾಸಿಟಿ, ಒಂದು ಮಿಸ್ಟ್ರಿಯನ್ನ ನೀವು ಇಟ್ಟಿರ್ತೀರೋ ಅವ್ರಿಗೆ ಇನ್ನೂ ಹೆಚ್ಚಾಗಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಮತ್ತೆ ನಂತರ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೋಡಿ, ಯಾರೇ ಒಂದು ನಿಮ್ಗೆ ಒಬ್ರು 3 ಜನ ಫ್ರೆಂಡ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಆಗ ಒಬ್ಬ ಫ್ರೆಂಡ್ ಇರ್ತಾನೆ, ಕಾರಣ ಇಲ್ಲದೆ ಎಲ್ಲಾ ವಿಷಯಕ್ಕೂ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಮಗ ನೋಡೋ, ಅಲ್ಲಿ ಗಾಡಿ ಕೆಟ್ಟೋಯ್ತು, ಹಂಗಾಯ್ತು ಕಣೋ, ಹಿಂಗಾಯ್ತು, ನಮ್ ಬಾಸ್ ಸರಿಗಿಲ್ಲ, ಅದ್ ಸರಿಗಿಲ್ಲ, ಇದ್ ಸರಿಗಿಲ್ಲ, ಪ್ರತಿ ಒಂದು ವಿಷಯಕ್ಕೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾನೆ. ಏನೊಬ್ಬ ಫ್ರೆಂಡ್ ಇರ್ತಾನೆ, ಸಿಕ್ಕಾಪಡೆ ಸಿಟ್ಟು, ನೋಡಿದ ತಕ್ಷಣ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಏನೋ ಒಂದು ವಿಷಯಕ್ಕೂ ಏನೋ ಒಂದು ಮಾತಾಡಿಸ್ಬೇಕು ಅಂದ್ರೆ ಅವನ ಹತ್ರ ಭಯ ಆಗ್ತಾ ಇರುತ್ತೆ ನಿಮ್ಗೆ. ಆ ಥರ ಎಲ್ಲಾ ವಿಷಯಕ್ಕೂ ಜಗಳ ಮಾಡ್ತಾ ಇರ್ತಾನೆ. ಇವನೊಬ್ಬ ವ್ಯಕ್ತಿ ಇರ್ತಾನೆ, ಅವನು ಸಿಕ್ಕಾಪಡೆ ಖುಷಿಯಾಗಿರ್ತಾನೆ, ಏನೋ ಒಂದು ತಮಾಷೆ ಮಾಡ್ತಾ ಇರ್ತಾನೆ, ಪಾಸಿಟಿವ್ ಆಗಿರ್ತಾನೆ, ಫಿಟ್ ಆಗಿರ್ತಾನೆ, ಎಲ್ಲವೂ ಇರುತ್ತೆ. ಅವನನ್ನ ನೋಡಿದ್ರೇನೆ ಒಂದು ಖುಷಿ ಆಗ್ತಾ ಇರುತ್ತೆ. ಈ 3 ಜನ ವ್ಯಕ್ತಿಯಲ್ಲಿ ನೀವು ಯಾರನ್ನ ಅತಿಯಾಗಿ ಹೆಚ್ಚಾಗಿ ಕ್ಲೋಸ್ ಫ್ರೆಂಡ್ ಆಗಿ ಇಟ್ಕೋಬೇಕು ಅಂತ ಇಷ್ಟಪಡ್ತೀರಾ? ಆಬ್ವಿಯಸ್ಲಿ 3ನೇ ವ್ಯಕ್ತಿ ಅಲ್ವಾ? ಯಾಕಂತ ಹೇಳಿದ್ರೆ ಆತ ಖುಷಿಯಾಗಿದ್ದಾನೆ, ಅವನ ಜೊತೆ ನೀವಿದ್ದಾಗ ಸಬ್ ಕಾನ್ಷಿಯಸ್ಲಿ ನೀವು ಖುಷಿಯಾಗಿರ್ತೀರಂತ. ಹಾಗೆ ನೀವು ನಿಮ್ಮ ಲೈಫಲ್ಲಿ ಯಾವಾಗ ಖುಷಿಯಾಗಿರ್ತೀರಾ, ಯಾವಾಗ ಸಂತೋಷವಾಗಿರ್ತೀರಾ, ಎಲ್ಲರೂ ನಿಮ್ಮ ಜೊತೆ ಇರೋಕ್ಕೆ ತುಂಬಾನೇ ಆಶಿಸ್ತಾರೆ. ನೋಡಿ, ಎನರ್ಜಿ ಅನ್ನೋದನ್ನ ಬಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಏನಾದ್ರೂ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನ, ನಿಜ ಹೇಳ್ತಿದ್ದಾನ ಅಂತ ಆತನ ಎನರ್ಜಿ ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಎನರ್ಜಿ ಯಾವಾಗ ನಾವು ಪಾಸಿಟಿವ್ ಆಗಿರ್ತೀವೋ ಆ ಪಾಸಿಟಿವಿಟಿ ಆಚೆ ಬರ್ತಾ ಹೋಗುತ್ತೆ. ನಾವು ಆಚೆ ನಗ್ತಾ ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು ಅಂತ ಹೇಳಿ ಒಳಗಡೆ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಎದುರುಗಡೆ ಇರೋರಿಗೆ ಗೊತ್ತಾಗ್ತಾ ಹೋಗುತ್ತೆ, ಏನೋ ಇವ್ರ ಮನಸ್ಸಲ್ಲಿ ಏನೋ ಒಂದು ಆಂಗ್ಸೈಟಿ ಇದೆ, ಆತಂಕ ಇದೆ, ಯಾಕೋ ಖುಷಿಯಾಗಿಲ್ವಾ ಅಂತ. ಹಾಗಾಗಿ ಯಾವುದೇ ಒಂದು ಚಿಕ್ಕ ಚಿಕ್ಕ ವಿಷಯವನ್ನ ದೊಡ್ಡ ಸೆಲೆಬ್ರೇಷನ್ ತರ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಶುರು ಮಾಡಿ, ಆಗ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಚಾನ್ಸಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದೇ ಕೂತ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಇರೋದು,
ನಾ ಹೇಗೆ ಮಾಡ್ತಾ ಇರೋದು, ಸಿಟ್ಟು ಮಾಡ್ಕೋತಾ ಇರೋದು, ಇದೆಲ್ಲವೂ ನಮ್ಮ ಎನರ್ಜಿಯನ್ನ ಶ್ರಿಂಕ್ ಮಾಡ್ತಾ ಹೋಗುತ್ತೆ. ನಂತರ ಇನ್ನೊಂದಂತ ಹೇಳಿದ್ರೆ, ಯಾವುದೋ ಒಂದು ವ್ಯಕ್ತಿಯನ್ನ ಮೀಟ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಎಷ್ಟೊತ್ತು ಅಂತ ನಮ್ಮ ಬಗ್ಗೆ ಮಾತಾಡಕ್ ಸಾಧ್ಯ, ಅಥವಾ ಕೆಲವು ಸತಿ ಗಾಸಿಪ್ ಮಾಡ್ಬಿಡೋದು, ಅವ್ರ ಜೊತೆ ಕ್ಲೋಸ್ ಆಗಿರೋದಕ್ಕೆ ಯಾವತ್ತೂ ತಿಳ್ಕೊಳ್ಳಿ. ನೀವು ಯಾರ ಹತ್ರ ಹೋಗ್ಬಿಟ್ಟು ಅವ್ರು ಹಂಗಂತೆ ಹಿಂಗಂತೆ ಅಂತ ನೀವು ಯಾವಾಗ ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಾ, ಅವಾಗ ವ್ಯಕ್ತಿಗೆ ಎಲ್ಲೋ ಅನ್ಸುತ್ತೆ, ನೋಡು ಈ ವ್ಯಕ್ತಿ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾನಿಲ್ದ ಇರುವಾಗ ಖಂಡಿತವಾಗ್ಲೂ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ. ಹಾಗೆ ಮಾಡೇ ಮಾಡ್ತಾರೆ, ಯಾವತ್ತೂ ತಿಳ್ಕೊಳ್ಳಿ. ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋರು ನಿಮ್ಮ ಬಗ್ಗೆ ಒಂದಲ್ಲ ಒಂದು ದಿನ ಗಾಸಿಪ್ ಮಾಡೇ ಮಾಡ್ತಾರೆ. ಹಾಗಾಗಿ ಯಾವಾಗ ಯಾರನ್ನಾದ್ರೂ ಮೀಟ್ ಮಾಡಿದ್ರೆ ಕಾಮನ್ ಟಾಪಿಕ್ ಅನ್ನ ಮಾತಾಡಿ. ಮೇ ಬಿ ವೆದರ್ ಆಗಿರಬಹುದು, ಅಥವಾ ನಿಮ್ಮ ಕಾಮನ್ ಇಂಟ್ರೆಸ್ಟ್ ಆಗಿರಬಹುದು, ನಿಮ್ಮ ಹಾಬೀಸ್ ಬಗ್ಗೆ ಆಗಿರಬಹುದು. ಯಾವಾಗ ಒಬ್ಬ ವ್ಯಕ್ತಿಗೆ ಹಾಬಿ ಇರುತ್ತೆ, ಅದು ಅವನಿಗೆ ತನ್ನನ್ನು ತಾನಿಗೆ ಕೊಡ್ತಕ್ಕಂಥ ಇಂಪಾರ್ಟೆನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಮತ್ತೆ ನೋಡಿ, ಯಾವುದೇ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳಿದ್ರೆ ಫಿಸಿಕಲ್ ಫಿಟ್ನೆಸ್ ಅನ್ನೋದು ತುಂಬಾನೇ ಮುಖ್ಯ. ಅದು ಯಾರು ದುಡ್ಡು ಕೊಟ್ಟು ತಗೊಳಕ ಆಗದೆ ಇರ್ತಕ್ಕಂಥ ವಸ್ತು ಅಂತ ಹೇಳಿದ್ರೆ ನಿಮ್ಮ ಬಾಡಿ ಫಿಸಿಕಲ್ ಫಿಟ್ನೆಸ್. ನೀವು ಎಷ್ಟರ ಮಟ್ಟಿಗೆ ನಿಮ್ಮನ್ನ ನೀವು ಸೀರಿಯಸ್ ಆಗಿ ತಗೋತಿರೋ, ಎಷ್ಟರ ಮಟ್ಟಿಗೆ ಎಕ್ಸಸೈಸ್ ಮಾಡ್ತಿರೋ, ವರ್ಕೌಟ್ ಮಾಡ್ತಿರೋ, ಇದೆಲ್ಲವೂ ನಿಮ್ಮ ಸೆಲ್ಫ್ ಡಿಸಿಪ್ಲಿನು ನಿಮ್ಮನ್ನ ತೋರಿಸ್ತಾ ಹೋಗುತ್ತೆ. ಇನ್ಸ್ಟೆಂಟ್ ಆಗಿ ನೀವು ಒಬ್ಬರನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಾಡಿಯನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡು ಫಿಟ್ ಆಗಿ ಫೈನ್ ಆಗಿ ಇರೋದನ್ನ ಕಲ್ತ್ಕೊಳ್ಳಿ. ನಂತರ ಇನ್ನೊಂದೇನಂತ ಹೇಳಿದ್ರೆ ಸೈಕಾಲಜಿಕಲ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಸೆಟ್ ಮಾಡ್ಕೊಂಡ್ಬಿಡೋದು, ಸುಮ್ಮನೆ ನಗೋದು, ಕೋಪ ಮಾಡ್ಕೊಳ್ಳೋದು, ಯಾರಿಗೇ ಆಗಿರ್ಲಿ ಒಂದು ಸೇಫ್ ಎನ್ವೈರನ್ಮೆಂಟ್ ಅನ್ನ ಕೊಡಬೇಕು. ಯಾವಾಗಲೂ ಅಷ್ಟೇ ಎಕ್ಸಸ್ ಆಗಿ ಯಾರಿಗಾರು ನಾವು ಪ್ರೀತಿಯನ್ನ ತೋರಿಸೋದು, ಎಕ್ಸಸ್ ಆಗಿ ಕಾಳಜಿ ತೋರಿಸೋದು ಆ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗೆ ಭಯ ಆಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಇವರು ಬೌಂಡ್ರೀಸ್ ಅನ್ನ ಕ್ರಾಸ್ ಮಾಡ್ಬಿಡ್ತಾರೋ ಅಂತ. ಎಲ್ಲವೂ ಹಿತವಾಗಿರ್ಬೇಕು. ಹೇಳ್ತಾರಲ್ವಾ, ಅತಿ ಆದ್ರೆ ಅಮೃತನೂ ವಿಷ ಅಂತ. ಮತ್ತೆ ನೀವು ಯಾರ ಹತ್ರ ಜೊತೆ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಅನ್ಇಂಟರಪ್ಟೆಡ್ ಅಟೆನ್ಷನ್ ಕೊಡಿ. ನಾನು ಶುರುಗೆ ಹೇಳಿದೆ ಎಕ್ಸೆಸಿವ್ ಆಗಿ ಅವೈಲೇಬಿಲಿಟಿ ಇರಬೇಡಿ ಅಂತ. ಆದ್ರೆ ನೀವು ಅವೈಲೇಬಲ್ ಇರೋ ಟೈಮ್, ಈಗ ಎಕ್ಸಾಂಪಲ್ ನಾನು ಒಬ್ಬ ವ್ಯಕ್ತಿಯನ್ನ 1 hour ಮೀಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ. ಆ ವ್ಯಕ್ತಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂತ ಆ ವ್ಯಕ್ತಿಗೆ ಗೊತ್ತಾಗಬೇಕು. ಹೇಗೆ? ಫೋನ್ ಅನ್ನ ದೂರ ಇಡೋದು, ಐ ಕಾಂಟ್ಯಾಕ್ಟ್ ಅನ್ನ ಮಾಡೋದು, ಅವ್ರು ಏನ್ ಹೇಳ್ತಿದಾರೋ ಅದನ್ನ ಆಲಿಸ್ತಾ ಲಿಸನಿಂಗ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಯಾವಾಗ ಇದೆಲ್ಲವನ್ನೂ ಮಾಡ್ತಾ ಹೋಗ್ತಿರೋ ನಿಮ್ಮ ಪರ್ಸನಾಲಿಟಿ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಈ ಟಾಪಿಕ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಿ ನೀವು ಯು ಆರ್ ಸೀನ್, ಯು ಆರ್ ಹರ್ಡ್. ನೋಡಿ, ಯಾವಾಗ್ಲೂ ನಾವ್ ಏನ್ ಅನ್ಕೋತೀವಿ, ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು, ನಾನು ಹೀಗಿರ್ಬೇಕು, ಹಾಗಿರ್ಬೇಕು, ನನ್ನ ಎಲ್ಲರ ಹತ್ರನೂ ಒಳ್ಳೆ ಹೆಸರು ತಗೋಬೇಕು ಅಂತ. ಖಂಡಿತವಾಗ್ಲೂ ನೀವು ಯಾರ ಹತ್ರನೂ ಒಳ್ಳೆ ಹೆಸರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಅವರವರ ಪರ್ಸ್ಪೆಕ್ಟಿವ್ ಇರುತ್ತೆ, ಅವರವರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾವತ್ತೂ ನಾವು ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವತೆಗಳೇ ಈ ಭೂಮಿ ಮೇಲೆ ಬಂದು ಹೋಗಿದ್ದಾರೆ, ಆದ್ರೂ ಕೂಡ ಅವ್ರು ಎಲ್ಲಾರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮೀಟ್ ಮಾಡಕ್ ಆಗಿಲ್ಲ. ಅಂತದ್ರಲ್ಲಿ ನಾವು ಚಿತ್ತ ಮನುಷ್ಯರು, ನಾವು ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ. ಹಾಗಾಗಿ ಓವರ್ ಆಗಿ ಇಂಪ್ರೆಸ್ ಮಾಡೋದಾಗಿರಬಹುದು, ಅಥವಾ ಯಾರಾದ್ರೂ ನಿಮಗೆ ಅಲ್ಲಿ ಎಲ್ಲೋ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೋ ಹೇಳಕ್ಕೆ ಶುರು ಮಾಡಿ. ದ ಮೋರ್ ಯು ಸೇ ನೋ, ಯು ಸೇ ಎಸ್ ಟು ವಾಟ್ ಬಿಲಾಂಗ್ಸ್ ಟು ಯು. ಹಾಗಾಗಿ ನಿಮಗೆ ಯಾರಾದ್ರೂ ಅಲ್ಲಿ ಬೆಲೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳಿಕ್ ಹೋಗ್ಬೇಡಿ. ಅದಕ್ಕಿಂತ ಒಳ್ಳೆ ಆಪರ್ಚುನಿಟೀಸ್ ನಿಮ್ಗೆ ಕಾಯ್ತಾ ಇರುತ್ತೆ. ಹಾಗಾಗಿ ಅಂಥದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ಡಾಕ್ಟರ್ ಜಾನ್ ಕ್ಯಾಚಪೋ ಹೇಳ್ತಾರೆ, ಯಾವಾಗ್ಲೂ ಲೋನ್ಲಿನೆಸ್ ಅಂತ ಹೇಳಿದ್ರೆ ಐಸೋಲೇಷನ್ ಅಲ್ಲ, ಎಮೋಷನಲ್ ಡಿಸ್ಕನೆಕ್ಷನ್ ಅಂತ. ಹಾಗಾಗಿ ಯಾರನ್ನೇ ನೀವು ಮೀಟ್ ಮಾಡಬೇಕಾದ್ರೆ ಆ ಎಮೋಷನಲ್ ಇಂಟಿಮೆಸಿ ಇದೆಯಾ, ಅವ್ರ ಜೊತೆ ನನ್ನ ಎಮೋಷನ್ಸ್ ಅನ್ನ ಹೇಳ್ಕೊಬೋದಾ, ಈ ವ್ಯಕ್ತಿ ನನ್ನ ಡೌನ್ಸ್ ಅಲ್ಲಿ ಆಗಿರ್ಬೋದು, ಅಪ್ಸ್ ಅಲ್ಲಿ ಆಗಿರ್ಬೋದು ಒಂದೇ ತರ ಇರ್ತಾರ, ಅವರು ಬರೀ ನೀವು ಕೊಡೋದಲ್ಲ, ಆ ಕಡೆಯಿಂದನೂ ಆ ರೆಸಿಪ್ರೊಕೇಶನ್ ಇದೆಯಾ, ನೀವು ಕೊಡ್ತಕ್ಕಂತಹ ಪ್ರೀತಿ ಆಗಿರ್ಬೋದು, ಅಟೆನ್ಷನ್ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಅದನ್ನ ತಗೊಳ್ಳೋ ಯೋಗ್ಯತೆ ಇದೆಯಾ, ಹೀಗೆಲ್ಲವನ್ನು ಮೆಷರ್ಮೆಂಟ್ ಮಾಡ್ತಾ ಒಂದು ತಿಳ್ಕೊಳ್ಳಿ, ನೀವು ಯಾರದೇ ಲೈಫಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಒಂದು ಅದ್ಭುತವಾದ ಗಿಫ್ಟ್. ಆ ಗಿಫ್ಟ್ ಅನ್ನ ಅವರಿಗೆ ತಗೊಳ್ಳೋ ಯೋಗ್ಯತೆ ಇದೆಯಾ, ಅದು ಫ್ರೆಂಡ್ಶಿಪ್ ಆಗಿರ್ಲಿ, ರಿಲೇಶನ್ಶಿಪ್ ಆಗಿರ್ಲಿ, ಯಾರೇ ಆಗಿರ್ಲಿ, ನಿಮ್ಮನ್ನ ಅವರು ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ತರ್ತಾ ಇದ್ದಾರೆ ಅಂತ ಅಂದ್ರೆ ಮಾತ್ರ ಅಂಥವ್ರನ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.